ಹಲೋ ಎವ್ರಿವನ್, ವೆಲ್ಕಮ್ ಟು ಕಲ್ಯಾಣಿ ರೇವಂತ್ ವ್ಲಾಗ್. ಬನ್ನಿ, ಇವತ್ತು ತುಂಬಾನೇ ಸಿಂಪಲ್ ಆಗಿ ಸಖತ್ ಟೇಸ್ಟಿಯಾಗಿ ಮದುವೆ ಮನೆ ಶೈಲಿಯಲ್ಲಿ ಉದುರಾಗಿ ಶಾವಿಗೆ ಉಪ್ಮಾ ಅಥವಾ ಶಾವಿಗೆ ಬಾತ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಗ್ಯಾಸ್ ಸ್ಟವ್ ನ ಹಚ್ಕೊಂಡು ಒಂದು ಪಾತ್ರೆ ಇಟ್ಟು ಪಾತ್ರೆಗೆ 2 ಗ್ಲಾಸ್ ಆಗೋಷ್ಟು ನೀರ್ ಸೇರಿಸ್ಕೊಳ್ಳಿ. ನೀರ್ ಅಳತೆ ಏನ್ ಬೇಕಾಗಿಲ್ಲ, ಎಷ್ಟು ಬೇಕಾದ್ರೂ ಸೇರಿಸ್ಕೋಬಹುದು. ನೀರೆಲ್ಲ ಚೆನ್ನಾಗಿ ಕುದಿ ಬಂದ್ಮೇಲೆ ತರಕಾರಿನ ಕಟ್ ಮಾಡ್ಕೊಂಡಿರೋದು ಸೇರಿಸ್ಕೋಬೇಕಾಗತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸ್ಕೊಳ್ಳಿ. ತರಕಾರಿನ ಮೊದಲೇ ನಿಮ್ ಕೈಯಲ್ಲಿ ಎಷ್ಟಾಗತ್ತೋ ಅಷ್ಟು ಸಣ್ಣಗೆ ಕಟ್ ಮಾಡ್ಕೊಂಡು ತೊಳೆದು ಸೈಡ್ ಅಲ್ಲಿ ಇಟ್ಕೊಂಡು ಈ ಕುದಿ ಬಂದಾದ ನಂತರ ಬಿಸಿ ನೀರಿಗೆ ಸೇರಿಸ್ಕೋಬೇಕಾಗತ್ತೆ. ನಂತರ 1 ಕಪ್ ಆಗೋಷ್ಟು ಶಾವಿಗೆನ ಸೇರಿಸ್ಕೊಂಡಿದೀನಿ. ಶಾವಿಗೆನ ನಾನು ಹುರ್ಕೊಂಡಿಲ್ಲ, ನಾನಿಲ್ಲಿ ಪಾಯಸಕ್ಕೆ ಉಪಯೋಗಿಸೋ ಅಂತ ಶಾವಿಗೆನ ಬಳಸ್ಕೊಂಡಿದೀನಿ. ನೋಡಿ, ಶಾವಿಗೆನ ಸೇರಿಸ್ಕೊಂಡು 1 ಚಿಟಿಕೆ ಆಗೋಷ್ಟು ಅರಿಶಿನ ಸೇರಿಸಿ ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಶಾವಿಗೆನ ಎತ್ಕೊಂಡು ಅದು ಕಟ್ಟಾದ್ರೆ ಅಲ್ಲಿಗೆ ಬೆಂದಿದೆ ಅನ್ಬಿಟ್ಟು ನೋಡಿ, 5 ರಿಂದ 10 ನಿಮಿಷ ಆದ್ರೆ ಸಾಕಾಗತ್ತೆ. ಚೆನ್ನಾಗಿ ಕುದಿ ಬರ್ಬೇಕು. ನೋಡಿ ಇಲ್ಲಿ ಯಾವ ರೀತಿ ಕುದಿ ಬರ್ತಿದೆ ಅಂತ. ಪ್ಲೀಸ್ ನನ್ನ ವಿಡಿಯೋನ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ಆಪ್ಷನ್ಗೆ ಕ್ಲಿಕ್ ಮಾಡಿ. ಯಾಕೆ ನೀವು ಆ ರೀತಿ ಮಾಡಬೇಕು ಅಂದ್ರೆ ನಾನು ಅಪ್ಲೋಡ್ ಮಾಡುವಂತ ಎಲ್ಲಾ ವಿಡಿಯೋದು ನೋಟಿಫಿಕೇಶನ್ ಬರುತ್ತೆ. ಆಗ ನೀವು ಬಂದ ತಕ್ಷಣ ನೀವು ವಿಡಿಯೋನ ನೋಡ್ಬೋದು. ಅದಕ್ಕಾಗಿ ಆಲ್ ಆಪ್ಷನ್ಗೆ ಕ್ಲಿಕ್ ಮಾಡಿ. ನೋಡಿ, ಈಗ ಬೆಂದಾಗಿದೆ ಶಾವಿಗೆನೆಲ್ಲ ಒಂದ್ ಸೋಸೋ ಬಟ್ಲಿಗೆ ಸೇರ್ಸ್ಕೋಬೇಕಾಗತ್ತೆ. ನೋಡಿ, ನೀರೆಲ್ಲ ಕೆಳಗಡೆ ಹಿಂಗ್ ಹೋಗ್ಬೇಕು, ಮೇಲೆ ಶಾವಿಗೆ ಇರ್ಬೇಕು. ಡೈರೆಕ್ಟ್ ಆಗಿ ಸೇರಿಸ್ಕೊಂಡು ನಂತರ 1 ಗ್ಲಾಸ್ ಆಗೋಷ್ಟು ತಣ್ಣೀರ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತಣ್ಣೀರ್ ಸೇರಿಸಿಲ್ಲ ಅಂದ್ರೆ ಒಂದಕ್ಕೊಂದು ಅಂಟ್ಕೊಬಿಡತ್ತೆ. ತಣ್ಣೀರ್ ಸೇರಿಸಿದ್ರೆ ಅದು ಅಂಟ್ಕೊಳ್ಳೋ ಚಾನ್ಸಸ್ ಕಡಿಮೆ ಇರುತ್ತೆ. ಶಾವಿಗೆನ ಪಕ್ಕಕ್ಕೆ ಇಟ್ಕೊಂಡು ಈಗ ಒಂದು ಬಾಣ್ಲಿಗೆ 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳಿ. ಎಣ್ಣೆ ಬಿಸಿಯಾದ ನಂತರ ಸಾಸಿವೆ, ಜೀರಿಗೆ ಹಾಗೆ ಕಡಲೆಬೇಳೆನ ಸೇರಿಸ್ಕೊಂಡು ಕಡಲೆಬೇಳೆ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಉದ್ದಿನ ಬೇಳೆ ಸಹ ಸೇರಿಸ್ಕೋಬಹುದು. ಯಾವ್ದಾದ್ರೂ ಆಪ್ಷನಲ್, 2 ಇಲ್ಲ ಅಂದ್ರೂ ಪರವಾಗಿಲ್ಲ, 2 ಇದೆ ಹಾಕ್ತೀನಿ ಅಂದ್ರೂ ಪರವಾಗಿಲ್ಲ, ಅಥವಾ ಒಂದಿದೆ ಒಂದಿಲ್ಲ ಅಂದ್ರೂ ಸೇರಿಸ್ಕೋಬಹುದು. ನೋಡಿ, ಕೆಂಪಗಾಗೋವರೆಗೂ ವೆಯ್ಟ್ ಮಾಡ್ಬೇಕು. ಸ್ವಲ್ಪ ಜನ ಕೆಂಪಗ್ ಮಾಡ್ದೇನೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಕ್ತಾರೆ, ಆ ರೀತಿ ಮಾಡಕ್ ಹೋಗ್ಬೇಡಿ. ನಾನಿಲ್ಲಿ 1 ಕಪ್ ಆಗೋಷ್ಟು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ನಂತರ 5 ರಿಂದ 6 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ 2 ರೆಕ್ಕೆ ಆಗೋಷ್ಟು ಕರಿಬೇವನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಈರುಳ್ಳಿ ಎಲ್ಲ ಕೆಂಪಗಾಗಬೇಕು. ಮನೇಲಿದ್ರೆ 1/4 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಳ್ಳಿ. ಇದು ಆಪ್ಷನಲ್, ಇಲ್ಲ ಅಂದ್ರೆ ಪರವಾಗಿಲ್ಲ, ಸ್ಕಿಪ್ ಮಾಡಿ. ನೋಡಿ, ಈರುಳ್ಳಿ ಎಲ್ಲ ಕೆಂಪಗಾಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಈಗ 1 ಟೊಮೆಟೋನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ಟೊಮೆಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, 2 ರಿಂದ 3 ನಿಮಿಷ ಆದ್ರೆ ಸಾಕು, ಚೆನ್ನಾಗಿ ಫ್ರೈ ಆಗೋಗತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೇಕು. ಆಲ್ರೆಡಿ ನಾವು ಶಾವಿಗೆ ಬೇಯುವಾಗ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿರ್ತೀವಿ. ಈಗ ಸ್ವಲ್ಪ ಕಡಿಮೆ ಸೇರಿಸ್ಕೊಳ್ಳಿ, ಬೇಕಿದ್ರೆ ಲಾಸ್ಟ್ ಅಲ್ಲಿ ಸೇರಿಸ್ಕೋಬಹುದಾಗತ್ತೆ. ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಈಗ ಇಟ್ಕೊಂಡಿರೋ ಅಂತ ಶಾವಿಗೆನ ಸೇರಿಸ್ಕೊಳ್ತಿದ್ದೀನಿ. ನೋಡಿ, ಶಾವಿಗೆಯಲ್ಲಿ ನೀರ್ ಸ್ವಲ್ಪನೂ ಇಲ್ಲ, ಅಷ್ಟು ಸೋಸ್ಕೊಂಡಿದ್ದೀನಿ. ನಂತರ ಎಲ್ಲ ಮಿಕ್ಸ್ ಮಾಡ್ಬೇಕಾಗತ್ತೆ. ಕೆಳಗಡೆ ಇರೋ ಒಗ್ಗರಣೆ ಎಲ್ಲ ಶಾವಿಗೆಗೆ ಸೇರ್ಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಏನು ಮಿಕ್ಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ, 1-2 ನಿಮಿಷ ಮಾಡಿದ್ರೆ ಸಾಕು. ನೋಡಿ, ಈಗ 1 ಕಪ್ ಆಗೋಷ್ಟು ಕೊತ್ತಂಬರಿನ ಸೇರಿಸ್ಕೊಂಡಿದ್ದೀನಿ. ಅರ್ಧ ನಿಂಬೆ ಹಣ್ಣನ್ನ ಸೇರಿಸ್ಕೊಂಡು ಒಂದೇ ಒಂದ್ಸಲ ಮಿಕ್ಸ್ ಮಾಡಿದ್ರೆ ಹಿಂದಿನ ಕಾಲದಲ್ಲಿ ಮದುವೆ ಮನೆಯಲ್ಲಿ ಮಾಡುವಂತಹ ಶಾವಿಗೆ ಉಪ್ಮಾ ಅಥವಾ ಶಾವಿಗೆ ಬಾತ್ ರೆಡಿಯಾಗಿದೆ. ನೋಡಿ, ನಿಜ ಹೇಳ್ತೀನಿ, ತುಂಬಾನೇ ಟೇಸ್ಟಿಯಾಗಿ ಹಾಗೆ ತುಂಬಾನೇ ಸಿಂಪಲ್ ಆಗಿ ಮಾಡ್ಬೋದು. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಅಥವಾ ಈವ್ನಿಂಗ್ ಟೈಮ್ ಕಾಫಿ ಅಥವಾ ಟೀ ಜೊತೆಗೆ ಮಾಡ್ಕೊಂಡು ತಿಂದ್ರೆ ತುಂಬಾನೇ ಚೆನ್ನಾಗಿರತ್ತೆ. ನೋಡಿ, ನೀವೇ ನೋಡ್ತಿದ್ದೀರಾ ಎಷ್ಟು ಉದುರಾಗಿ ಬಂದಿದೆ ಅಂದ್ಬಿಟ್ಟು. ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಹಾಗೆ ಹೇಗ್ ಬಂದಿತ್ತು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ, ನನ್ನ ವಿಡಿಯೋನ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲ್ ಆಪ್ಷನ್ಗೆ ಕ್ಲಿಕ್ ಮಾಡಿ. ಯಾಕೆ ಆ ರೀತಿ ಮಾಡಬೇಕು ಅಂದರೆ ನಾನು ಕಳಿಸೋವಂಥ ಎಲ್ಲ ವಿಡಿಯೋದು ನೋಟಿಫಿಕೇಶನ್ ನಿಮಗೆ ಸೇರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಹೇಗೆ ಬಂದಿತ್ತು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಇದಾಗಿತ್ತು ಇವತ್ತಿನ ಹೆಲ್ತಿ ರೆಸಿಪಿ. ನಾಳೆ ಮತ್ತೊಂದು ಹೊಸ ಹೆಲ್ತಿ ರೆಸಿಪಿ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.